ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಃ ಸಾಧಯಾಮ್ಯಹಂ. 2025ನೇ ಇಸ್ವಿ ಜುಲೈ ತಿಂಗಳಲ್ಲಿ ವೃಷಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಈ ವೃಷಭರಾಶಿಯವರಿಗಂತೂ ವಿಶಿಷ್ಟ ಫಲವನ್ನು ಈ ಜುಲೈ ತಿಂಗಳಲ್ಲಿ ಸಿಗ್ತಾಯಿದೆ. ಏನಂದರೆ ಧನಸ್ಥಾನದಲ್ಲಿ ರವಿ ಇರೋದರಿಂದ ನಿಮಗೆ ವಿಶೇಷವಾಗಿ ಸರ್ಕಾರದ ಕೆಲಸ ಕಾರ್ಯಗಳಿಂದ ಧನ ಸಂಪಾದನೆ ಬೇಕಾದಷ್ಟಾಗ್ತದೆ. ಸರ್ಕಾರ ಬರಬೇಕಾದಂತಹ ದುಡ್ಡು ಕಾಸು ವ್ಯವಹಾರಗಳು ಬಹಳ ಅನುಕೂಲವಾಗ್ತದೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸರ್ಕಾರದಲ್ಲಿ ಸುಲಲಿತವಾಗಿ ಆಗುವಂಥ ಯೋಗ ಬಹಳ ಚೆನ್ನಾಗಿದೆ. ಮತ್ತು ತಂದೆಯ ಮೂಲದಿಂದ ತಂದೆಯ ಕಡೆಯಿಂದ ಆಸ್ತಿ ಬರುವಂತಹದ್ದು, ಹಣ ಬರುವಂತಹದ್ದು ಒಂದಾದರೆ ವಿಶೇಷವಾಗಿ ತಂದೆಯ ಸಹಾಯ ಸಿಗ್ತದೆ. ತಂದೆಯ ಸಹಾಯದಿಂದ ತಂದೆಯ ಮಾತಿನಿಂದ ಐಶ್ವರ್ಯಾದಿಗಳನ್ನು ಹೊಂದುವಂತಹ ಯೋಗ ಭಾಳ ಚೆನ್ನಾಗಿದೆ. ದಟ್ ಇಸ್ ರವಿ ಪವರ್ಸ್. ಆ ರವಿ ಒಂದು ಒಳ್ಳೆಯ ಪವರನ್ನು ನಿಮಗೆ ಕೊಡ್ತಾ ಇದ್ದಾನೆ ವೃಷಭರಾಶಿಯವರಿಗೆ. ಮತ್ತು ಉದ್ಯೋಗದಲ್ಲಿ ಸರ್ಕಾರದ ವ್ಯವಹಾರಗಳಲ್ಲಿ ನಿಮ್ಮ ಮಾತಿಗೆ ಹೆಚ್ಚು ಬೆಲೆ ಬರ್ತದೆ. ನೀವು ಆಡುವಂತಹ ಮಾತು ಅಷ್ಟು ಪವರ್ಫುಲ್ ಆಗಿರ್ತದೆ. ಮತ್ತು ಸರ್ಕಾರದ ಖರ್ಚಿನಲ್ಲಿ ಸುಖ ಭೋಗಗಳನ್ನು ಅನುಭವಿಸುವಂಥ ಯೋಗ ನೋಡಿ. ಅದು ನಮ್ಮ ದುಡ್ಡಾಗಿ ನಾವು ಖರ್ಚು ಮಾಡೋದೇ ಏನು ಪ್ರಯೋಜನ ಇಲ್ಲ. ಆದರೆ ಸರ್ಕಾರ ದುಡ್ಡು ಬರ್ತದೆ. ಈ ಸರ್ಕಾರ ಕೆಲಸದಲ್ಲಿರ್ತಾರಂತಹ ಕೆಲವು ವ್ಯಕ್ತಿಗಳಿಗೆ ಸರ್ಕಾರಿಯವರ ಸಹಾಯ ಬೇಕಾದ ದುಡ್ಡು ಕೊಡುತ್ತೆ. ಸುಖ ಭೋಗಗಳನ್ನು ಅನುಭವಿಸ್ಕೊತಾರೆ. ಇದು ವೃಷಭರಾಶಿಯವರಿಗಿದೆ. ಯಾರು ವೃಷಭರಾಶಿ ಇದ್ದೀರಿ ಆ ಭೋಗವನ್ನು ಅನುಭವಿಸ್ಕೊಡ್ರಿ. ದೇವರು ಕೊಡೋದೇ ಒಂದು ಟೈಮಲ್ಲಿ ಕೊಡುವಂತಹದನ್ನು ಕಣ್ಗೊತ್ಕೊಂಡು ತೊಗೊಳ್ಳಿ, ಬಹಳ ಅನುಕೂಲವಾಗ್ತದೆ. ಮತ್ತು ಉದ್ಯೋಗ ಮಾಡುವಂತಹವರಿಗೆ ಬಡ್ತಿಗಳಾಗುವಂತಹದ್ದು ಮತ್ತು ಸಂಬಳ ಜಾಸ್ತಿ ಆಗುವಂತಹದ್ದು ಯೋಗ, ದ್ವಿಗುಣ ಲಾಭಗಳು ಬರ್ತದೆ. ಅದನ್ನು ಸರಿಯಾಗಿ ತೊಗೊಳ್ಳಿ. ದೇವರು ಕೊಡುವಂಥದ್ದು ಅದೇನು ಮೋಸ ದುಡ್ಡಂತೂ ಅಲ್ಲ, ಅನ್ಯಾಯ ದುಡ್ಡಂತೂ ಅಲ್ಲ. ಅದು ನಿಮಗೆ ದ್ವಿಗುಣ ಲಾಭಗಳು ಬರ್ತದೆ. ದೇವರು ಕೊಡುವಂತಹದ್ದು ಈ ಗುರುವಿನ ಪವರ್ ಅದು ನಿಮಗೆಲ್ಲ ಈಗ ಅಷ್ಟು ಚೆನ್ನಾಗಿ ಸಿಗ್ತಾ ಇದೆ. ಆದರೆ ಉದ್ಯೋಗ ಮಾಡಬೇಕಾದರೆ ಅಕ್ಕಪಕ್ಕ ನೋಡಿ ಯೋಚನೆ ಮಾಡಿ ಮಾತಾಡ್ಕೊಂಡು ಹೋಗ್ರಿ. ಎಲ್ಲರನ್ನು ನಂಬಕ್ಕೆ ಹೋಗಬೇಡಿ. ನೀವೆಲ್ಲ ನಂಬುವಂಥ ಜನ ಜಾಸ್ತಿ. ನಿಮ್ಗೆ ಹೊಗಳಬೇಕಷ್ಟೇ. ಹೊಗಳಿದ್ರೆ ಏನು ಬೇಕಾದ್ರೆ ಮಾಡಿಕೊಟ್ಬಿಡ್ತಾರೆ ನಿಮ್ಮ ಜೀವನಗಳಲ್ಲಿ. ಹಾಗಾಗಿ ಉದ್ಯೋಗ ಸ್ಥಾನದಲ್ಲಿ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಮತ್ತು ಹೊಸ ಉದ್ಯೋಗ ಪ್ರಯತ್ನ ಮಾಡುವಂಥವರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಹೇಳಿಕೊಳ್ಳುವಷ್ಟು ನಂಬರ್ ಬರೋದಿಲ್ಲ. ವಿದ್ಯಾಭಂಗವಾಗುವಂಥದ್ದು. ಯಾಕೆಂದರೆ ಸೋಮಾರಿಗಳು ಓದಲ್ಲ, ಓದಬೇಕು ಕೂತ್ಕೊಳ್ಳಲ್ಲ. ನೀವೆಲ್ಲ ಸ್ವಲ್ಪ ಓದ್ಕೊಂಡ್ರೆ ವಿದ್ಯಾರ್ಥಿಗಳು ಒಳ್ಳೆಯ ಫಲ ಬರ್ತದೆ. ನಿಮ್ಮ ಓವರ್ ಕಾನ್ಫಿಡೆನ್ಸ್ ಕಮ್ಮಿ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಅದು ಬಿಟ್ಟರೆ ಒಳ್ಳೆಯ ವಿದ್ಯಾವಂತರಾಗ್ತೀರಿ. ಆದರೆ ತಾಯಿ ಆರೋಗ್ಯವನ್ನು ಬಹಳ ಗಮನ ಕೊಟ್ಟು ನೋಡ್ಕೊಳ್ಳಿ. ಸ್ವಲ್ಪ ಏರುಪೇರಾಗುವಂಥ ಚಾನ್ಸಸ್ ಇರ್ತದೆ ತಾಯಿಗೆ. ಮತ್ತು ವಿಶಿಷ್ಟವಾದ ಭೂಮಿ, ಮನೆ, ಆಸ್ತಿ, ಜಮೀನು, ಹೊಲಗಳನ್ನು ಕೊಂಡುಕೊಳ್ಳುವಂಥ ಯೋಗ ಹೈಯೆಸ್ಟ್ ಬರ್ತದೆ. ದುಡ್ಡು ಕಾಸು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ ನೀವು. ಮತ್ತು ಏನೇ ಕಷ್ಟ ಆಗಿದ್ದು ಏನೇ ಆಸ್ತಿ ಮಾಡಿಕೊಳ್ಳುವುದು ಸಹ ಸಂಸಾರದಲ್ಲಿ ಸುಖ ಭಾಳ ಕಡಿಮೆ. ನಿಮಗೆ ಸುಖ ಇರೋದಿಲ್ಲ ಮನೆಯಲ್ಲಿ. ಯಾವುದೇ ಕಾರಣಕ್ಕೂ ಸುಖ ಸಿಗೋದಿಲ್ಲ ಅಲ್ಲಿ. ಮತ್ತು ಸ್ವಂತ ಉದ್ಯೋಗಗಳಿಗೆ, ಸ್ವಂತ ವ್ಯಾಪಾರ ಮಾಡುವಂಥವರಿಗಂತೂ ಅಧಿಕವಾದ ಧನ ಲಾಭಗಳೆಲ್ಲ ಬರ್ತದೆ. ನೀವು ಇಮ್ಯಾಜಿನ್ ಮಾಡೋಕ್ಕೋಗಲ್ಲ ಅಷ್ಟು ಲಾಭಗಳನ್ನು ಗಳಿಸುವಂಥ ಯೋಗ ಈ ವರ್ಷ ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ಒಳ್ಳೆ ತೀರ್ಥಯಾತ್ರೆ ಮಾಡುವಂಥ ಯೋಗನೂ ಭಾಳ ಚೆನ್ನಾಗಿದೆ. ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾಯಿದ್ದೀರಿ ಅಂತಹ ವಿವಾಹ ಯೋಗಗಳು ಕೂಡಿ ಬಂದಿದೆ ಅವರಿಗೆಲ್ಲರಿಗೂ. ಆ ಮದುವೆಯಿಂದನೂ ಸಹ ನಿಮಗೆ ವಿಶೇಷ ಧನ ಪ್ರಾಪ್ತಿಯಾಗುವಂಥ ಯೋಗ ಚೆನ್ನಾಗಿದೆ. ಹಾಗಾಗಿ ಆದಷ್ಟು ಮದುವೆನ ಫಿಕ್ಸ್ ಮಾಡಿಕೊಳ್ಳಿ. ಆದರೆ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ. ಲೆಕ್ಕ ಪಕ್ಕಲ್ಲೇ ಖರ್ಚು ಮಾಡ್ತಾಯಿದ್ದಾರೆ ನೀವು ದುಡ್ಡು ಕಾಸುಗಳನ್ನ. ಆ ಖರ್ಚನ್ನು ಉಳಿಸ್ಕೋಬೇಕಾಗ್ತದೆ. ಯಾಕೆಂದರೆ ಇಲ್ಲ ಅಂದರೆ ವಿಪರೀತ ಖರ್ಚಿಗೆ ಬರುವಂಥ ಪ್ರಸಂಗ ಜಾಸ್ತಿ ಇದೆ. ಹಾಗೆ ಖರ್ಚಿನ ಬಗ್ಗೆ ಗಮನವನ್ನು ಕೊಡಿ. ಮತ್ತು ಇದರಿಂದ ಸ್ವಲ್ಪ ಸುಖ ಸಿಗ್ತದೆ. ಖರ್ಚು ಕಮ್ಮಿ ಮಾಡಿಕೊಂಡು ಬರುವಂಥ ಆದಾಯವನ್ನು ಬೆಳೆಸ್ಕೊಳ್ಳಿ. ಇದರಿಂದ ಸ್ವಲ್ಪ ಸುಖ ಸಿಗ್ತದೆ. ಮತ್ತು ಈ ವೃಷಭರಾಶಿಯವರು ಯಾರು ಉಪಾಧ್ಯಾಯರಿದ್ದೀರಿ, ಶಿಕ್ಷಕರಿದ್ದೀರಿ ಮತ್ತು ಸ್ಕೂಲ್ ನಡೆಸುವಂತಹವರಿಗೆ ವಿಪರೀತ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ವೇದವನ್ನು ಓದುವಂತಹವರಿಗೆ ಮತ್ತು ಬೋಧನೆ ಮಾಡುವಂತಹವರಿಗೆ
ಪುರೋಹಿತ ವರ್ಗಗಳಿಗೆ, ವೈದಿಕ ವೃತ್ತಿ ಮಾಡುವಂಥವರಿಗೆ, ಶಾಸ್ತ್ರ ಪುರಾಣಗಳನ್ನು ಬೋಧನೆ ಮಾಡುವಂಥವ್ರಿಗೆ ಮೊದಲಾದ ವೃತ್ತಿಗಳಿಗೆ ಮಾಡುವಂತಹ ವರ್ಗಕ್ಕೆ ಅಧಿಕವಾದ ಗೌರವ ಧನಲಾಭಗಳಾಗುವಂಥ ಚೆನ್ನಾಗಿದೆ. ಅಂದರೆ ವಿಶಿಷ್ಟವಾಗಿ ವೈದಿಕ ವೃತ್ತಿಯವರಿಗೆ ವಿಶಿಷ್ಟವಾದ ಲಾಭವನ್ನು ಭಗವಂತ ಕೊಡ್ತಾ ಇದ್ದಾನೆ. ಯಾಕೆ? ನೀವು ಮಾಡುವಂತಹ ಪೂಜೆ, ನೀವು ಮಾಡುವಂಥ ಆಶೀರ್ವಾದ, ನೀವು ಮಾಡುವಂಥ ಅನುಗ್ರಹ ಎಲ್ಲರೂ ಸಫಲರಾಗ್ತಾರೆ. ಋಷಭರಾಶಿಯವರು, ಈ ಋಷಭರಾಶಿಯವರು ಯಾರು ಪುರೋಹಿತ ವರ್ಗ ಇದ್ದೀರಿ, ವೈದಿಕ ವೃತ್ತಿಯಲ್ಲಿದ್ದೀರಿ, ಅವರೆಲ್ಲರೂ ಮಾಡುವಂಥ ಆಶೀರ್ವಾದ ಸಫಲವಾಗ್ತದೆ, ಒಳ್ಳೆಯ ಅನುಕೂಲವಾಗ್ತದೆ. ಹಾಗಾಗಿ ಜನ ನಿಮಗೆ, ನಿಮ್ಮ ಮಾತಿಗೆ, ನಿಮ್ಮ ಕೆಲಸಕ್ಕೆ ಬೆಲೆಯನ್ನು ಕೊಡ್ತಾರೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ಬ್ಯಾಂಕ್, ಫೈನಾನ್ಸ್ ಸಂಸ್ಥೆಗಳಲ್ಲಿ ಉದ್ಯೋಗ ಸಿಗುವಂಥ ಚೆನ್ನಾಗಿದೆ ಉದ್ಯೋಗಸ್ಥರಿಗೆ. ಮತ್ತು ವೃಷಭರಾಶಿಯವರ ಮಾತುಗಳು ಈ ತಿಂಗಳಲ್ಲಿ ನಿರ್ಘಳವಾಗಿ, ಸರಿಯಾಗಿ, ತೂಕವಾಗಿ, ಗೌರವಯುತವಾಗಿ ಇರುತ್ತದೆ. ವಿಶೇಷವಾಗಿ ವೃಷಭರಾಶಿ ಮಾತಾಡ್ತಾ ಇದ್ದರೆ ಇನ್ನೊಬ್ರು ಮಾತಾಡೋಂಗಿಲ್ಲ, ಅವ್ರ ಬುದ್ಧಿ ಹೇಳ್ತಾ ಇದ್ದಾರೆ ಇನ್ನೊಬ್ರು ಬುದ್ಧಿ ಹೇಳೋಂಗಿಲ್ಲ. ಆ ಥರ ಒಂದು ಯೋಗ, ಆ ಪವರ್ಸ್ ಹಂಗಿದೆ. ಗುರು ದ್ವಿತೀಯಲ್ಲಿ ಕೂತಿಯ ನಿಮಗೆಲ್ಲರಿಗೂ, ಮತ್ತು ರವಿ ಜನ್ಮದಲ್ಲಿ ಕೂತಿರ್ತಾನೆ. ವಿಶಿಷ್ಟವಾದ ಮಾತು ಭಾಳ ಚೆನ್ನಾಗಿರ್ತದೆ. ನಿಮ್ಮ ಮಾತಿನ ಮೇಲೆ ಎಲ್ಲರಿಗೂ ವಿಶ್ವಾಸ, ನಂಬಿಕೆ, ಗೌರವಗಳು ಉಂಟಾಗ್ತದೆ. ಮತ್ತು ಈ ರಾಶಿ ಕಲಾವಿದರು ಯಾರಿದ್ದೀರಿ, ಚಲನಚಿತ್ರಗಳಲ್ಲಿ ನಟನೆ ಮಾಡುವಂಥವ್ರು, ಸಂಗೀತ ಮಾಡುವಂಥವರು, ನಾನಾ ರೀತಿ ವರ್ಕ್ ಮಾಡ್ತಾರೆ ಚಲನಚಿತ್ರಗಳಲ್ಲಿ, ಅಂತಹ ವ್ಯಕ್ತಿಗಳಿಗೆ ವಿಶಿಷ್ಟವಾಗಿ ಒಳ್ಳೆ ಅವಕಾಶಗಳು ದೊರೆಯುವಂತಹ ಯೋಗ, ಧನಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಈ ವ್ಯಕ್ತಿಗಳು ಶ್ರೀಮಂತರಾಗುವಂಥ ಯೋಗ ನೋಡಿ. ಯಾರು ಕಲಾವಿದರಿದ್ದೀರಿ ಅವರು ಶ್ರೀಮಂತರಾಗುವಂಥ ಯೋಗ ಈ 2025 ಇಸ್ವಿಯಲ್ಲಿ ನಿಮಗೆಲ್ಲ ಬಂದಿದೆ. ನಿಮ್ಮ ಕಲೆಗೆ ನೀವು ಗೌರವವನ್ನು ಕೊಟ್ಟು ನಿಮ್ಮ ವ್ಯವಹಾರವನ್ನು ಸರಿಯಾಗಿ ನಡೆಸ್ಕೊಂಡು ಹೋದರೆ ಒಳ್ಳೆ ಬೆಲೆ ಬರ್ತದೆ. ಮತ್ತು ಈ ಯೋಗನ ಸದುಪಯೋಗಪಡಿಸ್ಕೊಳ್ಳಿ. ಸ್ಥಿರವಾಗಿ ನಿಲ್ಲರಿ. ಸ್ಥಿರವಾಗಿ ಬರುವಂತಹ ದುಡ್ಡಿದು, ಸ್ಥಿರವಾಗಿ ಮಾಡುವಂಥ ಆಸ್ತಿ ಆಗಿದೆ. ಮತ್ತು ನಿಮ್ಮ ವಿವಾಹ ಜೀವನದಲ್ಲಿ ಏನೋ ಒಂದು ತಾಪತ್ರಯ, ಯಾವ ಕಾರಣಕ್ಕೂ ಸುಖ ಇರೋದಿಲ್ಲ. ಏನೋ ಒಂದು ತಾಪತ್ರಯ, ಏನೋ ಒಂದು ನೋವು ಇರ್ತದೆ. ಅದನ್ನು ಅಲ್ಲಿಗಲ್ಲಿಗೆ ಬಿಡಬೇಕಾಗ್ತದೆ ನೀವು. ಮತ್ತು ನೂತನ ವ್ಯಕ್ತಿಗಳು, ಹೊಸ ಪರಿಚಯಗಳಾಗ್ತವೆ, ಹೊಸ ಹೊಸ ವ್ಯಕ್ತಿಗಳು ಸಿಗ್ತಾರೆ, ಹೊಸ ಹೊಸ ವ್ಯಾಪಾರ ಸಿಗ್ತದೆ. ಅದನ್ನು ಸರಿಯಾಗಿ ಪಾಲನೆ ಮಾಡಿರಿ. ಇದರಿಂದ ಕೀರ್ತಿ ಗೌರವನೂ ಬರ್ತದೆ, ಹಣವೂ ಸಹ ಅನುಕೂಲವಾಗ್ತದೆ. ಅಂದರೆ ಅಪರಿಚಿತರು, ನೀವು ಅಂದ್ಕೊಂಡಿರಲ್ಲ ಇವರಿಂದ ಸಹಾಯ ಆಗೋದು ಅಂತ, ಅಂಥವರು ಸಹ ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಮತ್ತು ದೂರ ಪ್ರಯಾಣವನ್ನು ಹೋಗಬೇಕಾಗ್ತದೆ. ರಾಜ ಸನ್ಮಾನಗಳು ದೊರೆಯುವಂಥ ಯೋಗ ಭಾಳ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ಇರಬೇಕು. ಆರೋಗ್ಯ ಯಾಕೆ ತೊಂದರೆ ಆಗ್ತದೆ ನಿಮಗೆ? ಮುಖ್ಯವಾಗಿ ಜನಗಳ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳ್ತದೆ. ಆ ದೃಷ್ಟಿಗಳಿಂದ ಆರೋಗ್ಯ ಏರ್ಪಾಡಾಗ್ತದೆ ವಿನಃ ಶರೀರದಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ ನಿಮಗೆ. ಮತ್ತು ನಿಮ್ಮ ಜೀವನ ಬಹಳ ಅಭಿವೃದ್ಧಿ ಪಥವನ್ನು ಹಿಡಿಯುತ್ತದೆಯಾ. ಈ ಯೋಗ ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ವಿದ್ಯಾರ್ಥಿಗಳು ವಿದ್ಯಾ ಅಭಿವೃದ್ಧಿಗೆ ಮತ್ತು ದೃಷ್ಟಿ ಪರಿಹಾರಕ್ಕೆ ವಿಶೇಷವಾಗಿ ನೀವು ಮಾಡಬೇಕಾದಂತಹ ಪೂಜೆ ಯಾವುದಪ್ಪ ಅಂದರೆ ಅಂಗಾರಕ ಶಾಂತಿಯನ್ನು ಮಾಡುವಂತಹದ್ದು, ಸುಬ್ರಹ್ಮಣ್ಯನ ಪೂಜೆಯನ್ನು ಮಾಡುವಂತಹದ್ದು. ಪ್ರತಿ ಮಂಗಳವಾರ ಒಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರುವಂತಹದ್ದು, ಪೂಜೆ ಮಾಡಿ ಬರುವಂತಹದ್ದು ಬಹಳ ಒಳ್ಳೆಯ ಫಲ. ಹಾಗಾಗಿ ಒಂದು ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಕೊಡುವಂತಹದ್ದು. ಯಾರು ಪ್ರತಿ ಮಂಗಳವಾರ ತೊಗರಿ ಬೇಳೆ ದಾನ ಕೊಡ್ತೀರಿ, ಕುಜನ ಪ್ರಯುಕ್ತವಾಗಿ ಅಂತಹವರಿಗೆ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ. ಮತ್ತು ಆರೋಗ್ಯ ಸರಿ ಹೋಗ್ತದೆ, ದೃಷ್ಟಿ ಪರಿಹಾರವಾಗ್ತದೆ, ವಿದ್ಯಾರ್ಥಿಗಳಿಗೆ ವಿದ್ಯೆ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಜುಲೈ ತಿಂಗಳು ಭಾಳ ವಿಶೇಷವಾಗಿ ನಿಮಗೆ ಅಭಿವೃದ್ಧಿ ಆಗುವಂಥ ಭಾಳ ಚೆನ್ನಾಗಿದೆ. ನಮಸ್ಕಾರಗಳು.